ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಆನ್ಲೈನ್ ಕ್ಲಾಸ್ಗೆ ಸ್ವಾಗತವನ್ನು ಕೋರ್ತಾ ನಾನು ನೆನಪಿದ್ದೀನಿ ತಾನೇ. ನನ್ನ ಹೆಸರು ಡಾಕ್ಟರ್ ಆನಂದ್, ಸಮಾಜಶಾಸ್ತ್ರ ವಿಭಾಗ. ಇವತ್ತು ದಾವಣಗೆರೆ ವಿಶ್ವವಿದ್ಯಾನಿಲಯದ ದ್ವಿತೀಯ BA ವಿದ್ಯಾರ್ಥಿಗಳಿಗೆ 4ನೇ ಸೆಮ್ಮಿನಲ್ಲಿ ಸಾಮಾಜಿಕ ಚಿಂತನೆ ಎನ್ನುವ ಒಂದು ಪಾಠ ಇದೆ. ಅದರ ಬಗ್ಗೆ ಕೆಲವು ವಿಷಯಗಳನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಕರೋನಾದಂತಹ ಒಂದು ವ್ಯವಸ್ಥೆ, ಕಾಯಿಲೆ ಇಡೀ ಜಗತ್ತನ್ನೇ ಹೇಗೆ ತನ್ನ ಕಪಿಮುಷ್ಟಿಯಲ್ಲಿ ಎಲ್ಲ ವ್ಯಕ್ತಿಗಳನ್ನು ಗೃಹ ಬಂಧನದಲ್ಲಿಟ್ಟಿದೆ ಅಂತ ತಮಗೆ ಗೊತ್ತು. ತಾವು ಸಹ ಇದಕ್ಕೆ ಹೊರತಾಗಿಲ್ಲ. ಇಂತಹ ಸ್ಥಿತಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಆನ್ಲೈನ್ ಶಿಕ್ಷಣ ಅನಿವಾರ್ಯವಾಗಿದೆ. ಸುಮ್ಮನೆ ಇದ್ದರೆ ಡೆವಿಲ್ ಮೈಂಡ್ ಈಸ್ ಎ ಎಂಟಿ ಮೈಂಡ್ ಈಸ್ ಎ ಡೆವಿಲ್ ವರ್ಕ್ಶಾಪ್ ಅನ್ನೋ ಒಂದು ಗಾದೆ ತಮಗೆ ಗೊತ್ತು. ಹಾಗಾಗಿ ಏನಾದರೂ ಒಂದು ಮಾಡುವಂತಹ, ಓದುವಂತಹ ಪ್ರಯತ್ನವನ್ನು ನೀವು ಮಾಡಲಿ ಎನ್ನುವ ಕಾರಣಕ್ಕಾಗಿ ನಿಮ್ಮನ್ನು ಮಾತನಾಡಿಸುವ ಪ್ರಯತ್ನವನ್ನು ಮಾಡ್ತೀನಿ. ಈ ಸಾಮಾಜಿಕ ಚಿಂತನೆಯ ಬಗ್ಗೆ ಹೇಳುವುದಕ್ಕೂ ಮೊದಲು ಒಂದು ಕಥೆ ನೆನಪು ಮಾಡ್ತೇನೆ. ಒಂದು ಕೋತಿ ಮತ್ತು ಒಂದು ಸಿಂಹ. ಕೋತಿಗೆ ತುಂಬ ಬೇಸರಾಗಿ ಸಾಯಬೇಕು ಅಂತ ಹೇಳಿ ಹೊರಟಿತ್ತಂತೆ. ಹೋಗ್ತಾ ಇರಬೇಕಾದ್ರೆ ಕಾಡಿನಲ್ಲಿ ಒಂದು ಸಿಂಹ ತುಂಬ ಬೇಸರದಿಂದ ಮಲ್ಕೊಂಡಿತ್ತಂತೆ. ಕೋತಿ ಹೋಗಿ ಸಿಂಹನ ಕೆಣಕಿದ್ರೆ ಸಿಂಹ ನನ್ನ ತಿಂದುಬಿಡುತ್ತೆ, ನಾನು ಸಾಯ್ಬೋದು ಅಂತ ಹೇಳಿ ಸಿಂಹದ ಕಿವಿಯನ್ನು ಜಗ್ಗುತ್ತೆ. ಸಿಂಹಗೆ ಎಚ್ಚರಾಗಿ ಕೋತಿಯನ್ನು ಕೇಳುತ್ತೆ, ಯಾಕೆ ಜಗ್ಗಿದೆ ನನ್ನ ಕಿವಿಯನ್ನು? ಇಲ್ಲ, ನನಗೆ ತುಂಬ ನೋವಾಗಿದೆ, ಆಗ ಸಾಯಬೇಕು, ಅದಕ್ಕೆ ನಿನ್ನನ್ನು ಕೆಣಕಿದೆ ಅಂತ. ಯಾಕೆ ನೋವಾಗಿದೆ, ಯಾಕೆ ಬೇಸರ ಆಗಿದೆ ಅಂತ ಹೇಳಿ ಸಿಂಹ ಕೇಳಿದಾಗ, ಇಲ್ಲ, ಈ ಭಯಾನಕ ಒಂದು ಕಾಯಿಲೆ ಬಂದಿದೆ, ಮನುಷ್ಯ ಜೀವಿ ಅನ್ನೋನೇ ಹೊರಗಡೆ ಬರೆದಂತಹ ಸ್ಥಿತಿ ಇದೆ, ಅವ್ರನ್ನ ಯಾರನ್ನೂ ನಾವು ನೋಡೋಕ್ಕಾಗ್ತಾ ಇಲ್ಲ, ದೇವಸ್ಥಾನದಲ್ಲಿ ಬಂದಿಲ್ಲ, ಪ್ರವಾಸಿ ಮಂದಿರದಲ್ಲಿ ಬಂದಿಲ್ಲ, ಏನಪ್ಪ ಮಾಡಲಿ, ಹಾಗಿದ್ದಾಗ ನಾನು ಯಾಕೆ ಇರಬೇಕು ಅಂತೇಳಿ ಸಾಯಕ್ಕೆ ಕೊಟ್ಟಿದ್ದೀನಿ ಅಂತಂತೆ. ಸರಿ, ನನ್ನ ವಿಷಯ ಇಷ್ಟ ಆಯಿತು. ಸಿಂಹ, ನೀನು ಯಾಕೆ ಹಿಂಗೆ ಮಲಗಿದೆಯಾ ಅಂತ. ಇಲ್ಲ, ಬೆಳಗ್ಗೆ ಮಾಡಿದ್ದು ಮೆಸೇಜು ಇನ್ನೂ ನನ್ನ ಗರ್ಲ್ ಫ್ರೆಂಡಿಗೆ ಮಾಡಿಲ್ಲ, ಅವಳು ತುಂಬ ಬೇಸರ ಆಗಿದ್ದಾಳೆ, ಅದಕ್ಕೆ ಏನು ಮಾಡಲಪ್ಪ ಅಂತ ಚಿಂತೆ ಮಾಡ್ತಾ ಇದ್ದೀನಿ ಅಂತ. ಅಯ್ಯೋ, ಇಷ್ಟೇನಾ ನಿನ್ನ ವಿಷಯ? ಅವ್ರಿಗೇನಾದರೂ ಉತ್ತರ ಹೇಳೋಣ ಬಿಡು, ಅವರು ಅರ್ಥ ಮಾಡ್ಕೋತಾರೆ. ಇಬ್ಬರು ಫ್ರೆಂಡಾಗಿ ಈಗ ಚೆನ್ನಾಗಿ ನಕ್ಕಂತ ಇಲ್ಲೇ ಜೀವನವನ್ನು ಮಾಡೋಣ ಅಂತ ಹೇಳಿ ಕೋತಿ ಹೇಳಿದಾಗ, ಸಿಂಹ ಮತ್ತು ಕೋತಿ ಸ್ನೇಹಿತರಾಗಿ ಜೀವನವನ್ನು ಪ್ರಾರಂಭಿಸಿದ್ರಂತೆ. ಸೊ ಸಾಮಾಜಿಕ ಚಿಂತನೆಯಲ್ಲಿ ಸ್ನೇಹಿತರೆ, ನಾವೀಗ ಚಿಂತನೆ ಅಂದರೆ ಏನು ಅನ್ನುವುದನ್ನು ಪ್ರಾರಂಭಿಸೋಣ. ಮಾನವ ಚಿಂತನೆಯ ಫಲವೇ ಇಂತಹ ನಾಗರಿಕತೆ ಹೊತ್ತಾನೆ. ನಾನೊಂದು ಕಾಲದಲ್ಲಿ ಕಾಡಿನಲ್ಲಿ ಅಲೆಮಾರಿಯಾಗಿ ವಾಸಿಸುತ್ತಿದ್ದ ಮನುಷ್ಯ ಇಂದು ಈ ಮಟ್ಟದ ಜೀವನ ಕಂಡುಕೊಂಡಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಮಾನವನ ಚಿಂತನೆಯ ಫಲವೇ ಕಾರಣ ಆಗಿದೆ. ಮನುಷ್ಯನ ನಾವು ಗುಣಗಳನ್ನು ನೋಡಿದಾಗ ಮನುಷ್ಯನ ಹುಟ್ಟಿನ ಜೊತೆಯಲ್ಲಿ ಚಿಂತೆ ಮತ್ತು ಚಿಂತನೆ ಎರಡೂ ಹುಟ್ಟಿದೆ. ಚಿಂತೆ ಮತ್ತು ಚಿಂತನೆಗೂ ತುಂಬ ವ್ಯತ್ಯಾಸ ಇದೆ. ಚಿಂತೆ ವೈಯಕ್ತಿಕವಾದದ್ದು, ಸ್ವಾರ್ಥವಾದದ್ದು. ಅಯ್ಯೋ, ನನಗೆ ಹಣ ಇಲ್ಲ, ನಾ ಚೆನ್ನಾಗಿದ್ದೀನ, ನೌಕರಿ ಸಿಕ್ಕಿಲ್ಲ, ಮನೆ ಕಟ್ಟಲಿಲ್ಲ, ಅಡಿಕೆ ಈ ವರ್ಷ ಚೆನ್ನಾಗಿ ಬಂದಿಲ್ಲ, ಸಾಲ ಕಟ್ಟಿಲ್ಲ, ಹೀಗೆ ಬೇರೆಯವರನ್ನು ನೋಡಿ ಮನಸ್ಸಿನಲ್ಲಿ ಕುದುಕೊಳ್ಳೋದಿದೆಯಲ್ಲ, ಅದು ಚಿಂತೆ ಆಗುತ್ತೆ. ಆದರೆ ಚಿಂತೆ ಮನುಷ್ಯನ ನಾಶಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ ಹಿರಿಯರು. ಆದರೆ ಚಿಂತನೆ ಹಾಗಲ್ಲ. ಚಿಂತನೆ ಯೋಜಿತವಾದದ್ದು, ಪ್ಲಾನಿಂಗ್, ಅಭಿವೃದ್ಧಿ ಸಂಕೇತ, ಹಳೆಯ ವ್ಯವಸ್ಥೆಗೆ ಹೊಸದನ್ನು ಕಂಡುಕೊಳ್ಳುವ ಪ್ರಯತ್ನ. ಇಂತಹ ಚಿಂತನೆಯ ಫಲವೇ ವಿಜ್ಞಾನ, ಕಲೆ, ವಾಸ್ತುಶಿಲ್ಪ, ಸಂಗೀತ, ರಾಜಕಾರಣ, ಕೈಗಾರಿಕೆ, ತಂತ್ರಜ್ಞಾನ, ಮೊಬೈಲ್, ಕಂಪ್ಯೂಟರ್, ಇಂಟರ್ನೆಟ್, ಹೀಗೆ ನಾವೇನೆಲ್ಲ ಪಡ್ಕೊಂಡಿದ್ದೇವೋ ಅದೆಲ್ಲವೂ ಸಹ
ಮಾನವನ ಚಿಂತನೆಯ ಫಲ ಆಗಿದೆ ಎಂಬುದನ್ನು ನೋಡ್ಬೋದಾಗಿದೆ. ಇದರ ಜೊತೆಯಲ್ಲಿ ನಾವು ವಾಸ್ತುಶಿಲ್ಪವನ್ನು ನೋಡೋದಾದರೆ ಅಜಂತ, ಎಲ್ಲೋರ, ಜೊತೆಗೆ ಕೊನಾರ್ಕಿನ ಕೈಲಾಸ ದೇವಾಲಯ, ಇದನ್ನು ನೋಡಿ. ಈ ದೇವಾಲಯವನ್ನು ಬಂಡೆಕಲ್ಲು ಬೆಟ್ಟದಲ್ಲಿ ಸುರಂಗವನ್ನು ಮಾಡಿ ಕಟ್ಟಲಾಗಿದೆ. ಹಾಗೆ ಕರ್ನಾಟಕದ ಅತ್ಯಂತ ಸುಂದರ ರುದ್ರ ರಮಣೀಯವಾಗಿರ್ತಕ್ಕಂತಹ ಒಂದು ತಾಣ ಅಂತ ಹೇಳಿದ್ರೆ ಕೊಡಚಾದ್ರಿ. ಜೀವನದಲ್ಲಿ ಒಮ್ಮೆಯಾದರೂ ಸಹ ನಾವು ನೋಡಲೇಬೇಕಾದಂಥ ಒಂದು ಸ್ಥಳ. ಕೊಡಚಾದ್ರಿ ಬೆಟ್ಟದ ತುತ್ತ ತುದಿಯಲ್ಲಿ ಆದಿಶಂಕರಾಚಾರ್ಯರು ನೆಟ್ಟಂತಹ ಒಂದು ಕಬ್ಬಿಣದ ಕಂಬ ಇದೆ. ಸುಮಾರು 3000 ವರ್ಷಗಳಾಗಿರ್ಬೋದು ಸ್ನೇಹಿತರೆ, ನೀವೇ ಅಂದಾಜು ಮಾಡಿ. ಆ ಕಂಬ, ಕಬ್ಬಿಣದ ಕಂಬ ಅಂದು ಹೇಗಿತ್ತೋ ಇಂದು ಹಾಗೇ ಇದೆ. ಅಂದರೆ ಅದಕ್ಕೆ ಸ್ವಲ್ಪವೂ ತುಕ್ಕು ಬಂದಿಲ್ಲ. ಅಂದರೆ ಪ್ರಾಚೀನ ಜನರು ಮಾಡಿದ್ದು ಶುದ್ಧವಾದಂತಹ, ಯಾವುದೇ ಮೋಹ ಲೋಭಗಳಿಲ್ಲದಂತಹ ಒಂದು ಕೆಲಸ. ಈಗಿನ ಇಂಜಿನಿಯರ್ ಕೆಲಸ ಬೇಡ, ಪರ್ಸೆಂಟೇಜ್ ಕೆಲಸದ ವಿಚಾರ ಬೇಡ ನಾವು. ಹಾಗೆಯೇ ಅನೇಕ ಕೋಟೆಗಳನ್ನು ಕಟ್ಟಿರುವುದನ್ನು ನೋಡ್ಬೋದು. ಅರಮನೆ, ಮೈಸೂರು ಅರಮನೆ, ಹಾಗೆ ರಾಜಸ್ಥಾನದ ಜೈಪುರ ಅರಮನೆಯನ್ನು ನೋಡ್ಬೋದು. ದೇವಾಲಯಗಳು, ಹೀಗೆ ಅನೇಕ ಕೆರೆ ಕಟ್ಟೆ ಬಾವಿಗಳನ್ನು, ಕಲ್ಯಾಣಿಗಳನ್ನು ನಾವು ನೋಡ್ತಾ ಹೋದರೆ ಆದಿಮಾನವ ಅಂದರೆ ಪ್ರಾಚೀನ ಮಾನವ ತನ್ನ ಶಕ್ತಿ ಮತ್ತು ಚಿಂತನೆಯ ಫಲವಾಗಿ ಅವೆಲ್ಲವನ್ನು ನಿರ್ಮಾಣ ಮಾಡಿದ್ದಾನೆ. ಜೊತೆಗೆ ಈ ನಾವು ಮನೆ ಕಟ್ಟುವ ವಿಧಾನಗಳನ್ನು ಕಂಡುಕೊಂಡಿದ್ದು, ವ್ಯವಸಾಯವನ್ನು ಕಂಡುಕೊಂಡಿದ್ದು, ಹಬ್ಬಗಳನ್ನು ನಾವು ಮಾಡ್ತಾ ದೀಪಾವಳಿ, ಉಗಾದಿ ಯಾವ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಕಂಡುಕೊಂಡಿದ್ದು, ತಿಂಗಳು ದಿನಚರಿಗಳನ್ನು ಕಂಡುಕೊಂಡಿದ್ದು, ಪಂಚಾಂಗಗಳನ್ನು ತಯಾರಿಸಿದ್ದು, ಇವೆಲ್ಲವೂ ಸಹ ಮಾನವನ ಚಿಂತನೆಯ ಫಲ ಎಂಬುದನ್ನು ನಾವು ನೋಡ್ತಾ ಇರ್ಬೋದಾಗಿದೆ. ಪ್ರಾಚೀನದಲ್ಲಿ ಮಾನವ ಸಮಾಜ ತುಂಬ ಸರಳವಾಗಿತ್ತು. ಹೌದು, ಜನಸಂಖ್ಯೆ ಕಡಿಮೆ ಇತ್ತು. ಕಾಡಿನಲ್ಲಿ ಅಲ್ಲಿ ಮನುಷ್ಯ ತನ್ನನ್ನು ರಕ್ಷಣೆ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇದ್ದ. ಅಂದರೆ ಪ್ರಾಚೀನ ಮಾನವನಿಗೆ ಇದ್ದಂತಹ ಸವಾಲುಗಳು ಎರಡೇ. ಒಂದು, ಆಹಾರವನ್ನು ಪಡೆಯೋದು. ಎರಡು, ಶತ್ರುಗಳ ಭಯದಿಂದ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋದು. ದೊಡ್ಡ ಸಮಸ್ಯೆ, ಸವಾಲಾಗಿತ್ತು. ಆ ಮಧ್ಯದಲ್ಲಿಯೂ ಅಂದಿನಿಂದ ಎಂದಿನವರೆಗೂ ನಾಗರಿಕತೆಯನ್ನು ಬೆಳೆಸ್ಕೊಂಡು ಮಾನವ ಬಂದಿದ್ದಾನೆ. ಈ ಅಂಶಗಳಿಂದ ನಮಗೆ ಗೊತ್ತಾಗುತ್ತೆ ಮಾನವನ ಹುಟ್ಟಿನ ಜೊತೆಯಲ್ಲಿ ಚಿಂತೆ ಮತ್ತು ಚಿಂತನೆ ಹುಟ್ಟುಕೊಳ್ತು ಅಂತ. ಚಿಂತೆ, ನಾನು ಹೇಳಿದೆ, ಮನುಷ್ಯನನ್ನು ಜೀವಂತವಾಗಿ ಸುಡುವಂಥದ್ದು ಚಿಂತೆ, ಅದು ಬೇಡ. ಚಿಂತನೆಯ ಫಲವಾಗಿ ನಾವಿಂದು ರೈಲ್ವೆ ನೋಡ್ಬೋದು, ವಿದ್ಯುತ್ ಬಲ್ಬ್, ಟಿ ವಿ, ವಾಹನಗಳ, ಮೊಬೈಲ್, ನಾನು ಆಗಲೇ ಹೇಳಿದೆ, ಕೈಗಾರಿಕೆಗಳು, ಬೃಹತ್ ಕೈಗಾರಿಕೆಗಳು, ಕಂಪ್ಯೂಟರನ್ನು, ಇಂಟರ್ನೆಟ್, ಅದು ಒಂದು ಇಲ್ಲದೆ ಹೋಗಿದ್ರೆ ನಮ್ಮ ವಿದ್ಯಾರ್ಥಿಗಳು ಹುಚ್ಚರಾಗಿಬಿಡ್ತಾ ಇತ್ತು. ಯಾಕಂದರೆ ವಾಟ್ಸಪ್ ನೋಡೋಕ್ಕಾಗ್ತಾ ಇರಲಿಲ್ಲ, ಸ್ಟೇಟಸೆಲ್ಲ ಹಾಕೋಕ್ಕಾಗ್ತಾ ಇರಲಿಲ್ಲ, ಟಿಕ್ ಟ್ಯಾಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ವಿಜ್ಞಾನಿಗಳ ತಂತ್ರಜ್ಞಾನದ ಫಲವಾಗಿ ಸಾಫ್ಟ್ವೇರ್ ಕಂಪನಿಯಿಂದ ನಾವು ಇಂಟರ್ನೆಟ್ಟನ್ನು, ಮೊಬೈಲನ್ನು ನಾವು ಕಂಡುಕೊಂಡಿದ್ದೇವೆ. ಅಂದರೆ ಚಿಂತನೆ ಯಾವಾಗಲೂ ಮುನ್ನಡೆಯುವಂಥದ್ದು. ಸಾಹಿತ್ಯಕ್ಕೂ ಮತ್ತು ಚಿಂತನೆಗೂ ತುಂಬ ಆತ್ಮೀಯ ಸಂಬಂಧ ಇದೆ. ಸಾಹಿತ್ಯವೂ ಅಷ್ಟೇ ತುಂಬ ಮುನ್ನಡೆಯುವಂಥದ್ದು. ಅದು ಇಟ್ ಈಸ್ ನೆವರ್ ಎಂಡ್, ಅದು ನಿಲ್ಲೋದಿಲ್ಲ. ಹಾಗೆ ನೋಡಿ, ಯಾಕಂತೇಳಿದ್ರೆ ನಾವು ಟಿ ವಿಯನ್ನು ನೋಡ್ತಾ ಇದ್ದೇವೆ, ಅನೇಕ ಟಿ ವಿ ಚಾನಲ್ಗಳಿವೆ. ಟಿ ವಿ ಚಾನಲ್ಗಳಲ್ಲಿ ಕಾಂಪಿಟೇಷನ್ ಇದೆ. ಯಾವ ಚಾನಲ್ನವರು ನಾವು ಭಿನ್ನವಾದಂತಹ, ಬೇರೆ ಚಾನಲ್ಗಿಂತ ಭಿನ್ನವಾದಂಥ ಸ್ಫೋಟಕ ಸುದ್ದಿಯನ್ನು ಪ್ರಕಟಿಸಿ ನಾವು ಟಿ ಆರ್ ಪಿಯನ್ನು ಹೆಚ್ಚು ಮಾಡ್ಕೋಬೇಕು, ನಾವು ಹೆಚ್ಚು ಜನಪ್ರಿಯತೆ ಗಳಿಸಬೇಕು ಎನ್ನುವ ಒಂದು ಹೋರಾಟ ನಡೀತಾ ಇದೆ. ಸೊ ಅದು ಚಿಂತನೆಯಾಗಿದೆ. ಸ್ನೇಹಿತರೆ, ಚಿಂತನೆಯಲ್ಲಿ 2 ಪ್ರಕಾರ ಇದೆ. ಒಂದು ನೆಗೆಟಿವ್ ಥಾಟ್ಸು, ಇನ್ನೊಂದು ಪಾಸಿಟಿವ್ ಥಾಟ್ಸ್ ಇದೆ. ನೆಗೆಟಿವ್ ಥಾಟ್ಸ್ ಅಂತ ಹೇಳಿದ್ರೆ ಮನುಷ್ಯನನ್ನು ಯಾವಾಗಲೂ ಚಿಂತೆಗೆ ಗುರಿ ಮಾಡಿ ಕೊರಗಿಸ್ತಕ್ಕಂಥದ್ದು, ಇನ್ನೊಬ್ಬರ ಬಗ್ಗೆ ಅಸಹ್ಯವನ್ನು ಪಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ಆಡಿಕೊಳ್ತಕ್ಕಂಥದ್ದು, ಇನ್ನೊಬ್ಬರ ಏಳಿಗೆಯನ್ನು ಸಹಿಸಿ ಅವರನ್ನು ಹೇಗೆ ನಾನು ಕೆಡಿಸಬೇಕು ಅನ್ನುವಂತಹ ಕಳ್ಳತನ, ಮೋಸ, ಕೊಲೆ, ಸುಲಿಗೆ, ಅನ್ಯಾಯ, ಸಂಚುಗಳನ್ನು ರೂಪಿಸ್ತಕ್ಕಂಥದ್ದು ನೆಗೆಟಿವ್ ಥಾಟ್ಸ್. ತನ್ನ ಬಗ್ಗೆ ತನಗೆ ನಂಬಿಕೆ ಇರೋದಿಲ್ಲ ಅಂಥದ್ದು. ಆದರೆ ಪಾಸಿಟಿವ್ ಥಾಟ್ಸ್ ಅಂತ ಇದೆ, ಒಳ್ಳೆಯ ಬೆಳವಣಿಗೆ, ಪಾಸಿಟಿವ್ ಥಿಂಕಿಂಗ್. ನಾವು ಏನನ್ನ ಯೋಚನೆ ಮಾಡಿದರೂ ಪಾಸಿಟಿವಾಗಿ ಯೋಚನೆ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಇದೆಯಲ್ಲ, ಪಾಸಿಟಿವ್ ಥಾಟ್ಸ್. ಆದರೆ ಕರೋನಾದಂತಹ ಕಾಯಿಲೆಯಲ್ಲಿ ಏನಾದರೂ ಪಾಸಿಟಿವ್ ಅಂತ ಅಂದ್ಕೊಂಡ್ಬಿಟ್ರೆ
ಅದು ಬೇರೆ ಬೇರೆ ಅರ್ಥ ಕೊಟ್ಬಿಡುತ್ತೆ. ಬೆದರಿ ಬೆಂಡಾಗಿ ಅಲ್ಲಾಡಿ ಹೋಗ್ಬಿಡ್ತಾರೆ. ಅಯ್ಯಪ್ಪ ಪಾಸಿಟಿವ್ನಾ ಅಂತ. ಹಾಗೆ ನೋಡಿ, ಕಾಲದಿಂದ ಕಾಲಕ್ಕೆ, ಸಮಯದಿಂದ ಸಮಯಕ್ಕೆ ಪಾಸಿಟಿವ್ ಅನ್ನುವುದು ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡ್ತಾ ಇರ್ಬೋದು. ಓಕೆ ಸ್ನೇಹಿತರೆ, ನಂತರದಲ್ಲಿ ನಾವು ಈಗ ನೋಡೋಣ ಸಾಮಾಜಿಕ ಚಿಂತನೆ ಅಂದರೆ ಏನು ಅಂತ ನೋಡುವಂತಹ ಸಂದರ್ಭಕ್ಕೆ ಹೋದರೆ, ಮಾನವ ಸಂಘಜೀವಿ, ಸಮಾಜಜೀವಿ ಅಂತ ಹೇಳಿ ಅರಿಸ್ಟಾಟಲ್ ಹೇಳಿದ್ದಾನೆ. ಮಾನವ ಸಂಘವನ್ನು, ಸಮಾಜವನ್ನು ಬಿಟ್ಟು ಬಾಳಿದರೆ ಅವನು ದೇವನಾಗಿರಬೇಕು, ಇಲ್ಲವೇ ದೈತ್ಯ ರಾಕ್ಷಸನಾಗಿರಬೇಕು ಅನ್ನುವ ಮಾತಿದೆ. ಸಮಾಜದಲ್ಲಿ ಜೀವಿಸಬೇಕಾದ್ರೆ ಮನುಷ್ಯ ಹೇಗೆ ದುಡಿಬೇಕು, ಪರಿಸರ ಜೊತೆಗೆ ಹೇಗೆ ಹೊಂದಾಣಿಕೆ ಮಾಡ್ಕೋಬೇಕು, ಹೇಗೆ ಬೇರೆಯವರಿಗಿಂತ ಭಿನ್ನವಾಗಿ ನನ್ನ ಜೀವನವನ್ನು ಕಂಡುಕೋಬೇಕು, ಹೇಗೆ ಸಮಾಜದಲ್ಲಿರುವಂತಹ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಹೀಗೆ 10 ಪ್ರಶ್ನೆಗಳ ಬಗ್ಗೆ ಮಾನವ ಚಿಂತನೆಯನ್ನು ಮಾಡ್ತಲೇ ಇರ್ತಾನೆ. ಇದು ಚಿಂತನೆ. ಪ್ರಾಚೀನ ಚಿಂತನೆ ಎನ್ನುವುದು ತರ್ಕ ಮತ್ತು ಊಹೆಗಳಿಂದ ಕೂಡಿರ್ತಿತ್ತು ಸ್ನೇಹಿತರೆ. ಆದರೆ ಅದರಿಂದ ತತ್ವಜ್ಞಾನಿಗಳು, ಪುರೋಹಿತರು, ಪಂಡಿತರು, ಕವಿಗಳು, ರಾಜರು, ವಿಮರ್ಶಕರು, ರಾಜನೀತಿ ತಜ್ಞರು ಹುಟ್ಟಿಕೊಂಡ್ರು. ಆದರೆ ಇಂದು ಈ ವೈಜ್ಞಾನಿಕ ಚಿಂತನೆಯ ಫಲವಾಗಿ ವಿಜ್ಞಾನಿಗಳು, ರಾಜಕೀಯ ಚಿಂತಕರು, ಯೋಗಿಗಳು, ಶಿಕ್ಷಣ ತಜ್ಞರು, ನ್ಯಾಯವಾದಿಗಳು, ವೈದ್ಯರು, ತಾಂತ್ರಿಕ ಸಲಹೆಗಾರರು, ತಂತ್ರಜ್ಞಾನರು, ಸಾಫ್ಟ್ವೇರ್ ಇಂಜಿನಿಯರ್ಸ್, ಆರ್ಥಿಕ ತಜ್ಞರು ಮೊದಲಾದವರ ಚಿಂತನೆಗಳನ್ನು ನೋಡ್ಬೋದಾಗಿದೆ. ಒಟ್ಟಾರೆ ಮನುಷ್ಯ ಸುಮ್ಮನೆ ಕೈಕಾಲು ಮುದುರ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋದಕ್ಕಿಂತ, ಉಂಡು ಸೋಂಬಾರಿಯಾಗಿ ಮಲಗೋದಕ್ಕಿಂತ ಉತ್ತಮ ಪಾಸಿಟಿವ್ ಥಿಂಕ್ಗಳನ್ನು ಮಾಡಿ ಅದನ್ನು ಬರಹಗಳ ಮೂಲಕ ಹೊರ ತಂದರೆ ಅದು ಇಸ್ ಎ ಗುಡ್ ಥಾಟ್ಸ್, ಉತ್ತಮ ಚಿಂತನೆಗಳು ಎಂಬುದನ್ನು ನೋಡ್ತಾ ಇದ್ದೇವೆ. ಓಕೆ ಸ್ನೇಹಿತರೆ, ಸಾಮಾಜಿಕ ಚಿಂತನೆ ಅಂದರೆ ಸಮಾಜ ಸಂಬಂಧ ಚಿಂತನೆಗಳಾಗಿವೆ, ವ್ಯಕ್ತಿಗಳ ಅಭಿವೃದ್ಧಿಯ ಸಂಕೇತವಾದ ಚಿಂತನೆಗಳಾಗಿವೆ, ಜೀವನದ ವೈವಿಧ್ಯತೆಗಳ ಬಗ್ಗೆ ಚಿಂತನೆಯಾಗಿದೆ. ಬೋಗಾರ್ಡ್ಸ್ರ ಒಂದು ವ್ಯಾಖ್ಯೆಯನ್ನು ನೋಡೋಣ. ಸಾಮಾಜಿಕ ಚಿಂತನೆ ಅಂದರೆ ವ್ಯಾಖ್ಯೆಯನ್ನು ನೋಡೋಣ. ಬೋಗಾರ್ಡ್ಸ್ ಎನ್ನುವ ಸಮಾಜಶಾಸ್ತ್ರಜ್ಞ ಒಂದು ಕಡೆ ಹೇಳ್ತಾನೆ, ಸಮಾಜದ ವಿಭಿನ್ನ ಕಾಲಘಟ್ಟಗಳಲ್ಲಿ ಕೆಲವು ವ್ಯಕ್ತಿಗಳು ಸಾಮಾಜಿಕ ಸಮಸ್ಯೆಗಳನ್ನು ಕುರಿತಂತೆ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ಯೋಚಿಸುವುದನ್ನೇ ಸಾಮಾಜಿಕ ಚಿಂತನೆ ಎನ್ನಬಹುದಾಗಿದೆ. ಹಾಗೆ H.E. ಜಾನ್ಸನ್ ಎನ್ನುವರನ್ನು ನಾವು ನೋಡಿದಾಗ ಮಾನವ ಸಂಬಂಧ ಮತ್ತು ಕರ್ತವ್ಯಗಳ ಬಗೆಗಿನ ಒಟ್ಟು ಚಿಂತನೆಯೇ ಸಾಮಾಜಿಕ ಚಿಂತನೆ. ಇನ್ನೊಬ್ಬ ಸಮಾಜಶಾಸ್ತ್ರಜ್ಞ ಹೇಳ್ತಾನೆ, T.V. ಜೆಟ್ಲೆರ್ ಸಾಮಾಜಿಕ ಚಿಂತನೆ ಅಂದರೆ ಏನು ಅಂತ ಹೇಳ್ತಾರೆ, ಒಂದು ದೇಶದಲ್ಲಿ ಮಾನವರ ಬಗ್ಗೆ ಮಾಡಿದ ಆಲೋಚನೆಗಳೇ ಸಾಮಾಜಿಕ ಚಿಂತನೆಗಳು. ಯಾಕಂದರೆ ಈ ಜಗತ್ತಿನಲ್ಲಿ ಮಾನವ ಮತ್ತು ಪ್ರಾಣಿಗಳಿಗೂ ತುಂಬ ಭಿನ್ನತೆಗಳಿವೆ. ಮಾನವನಿಗೆ ಪ್ರಾಣಿಗಳಿಗಿಂತ 3 ಶಕ್ತಿಗಳು, ಭಿನ್ನವಾದಂಥ ಶಕ್ತಿಗಳು ದೇವರು ಕೊಟ್ಟಿದ್ದಾನೆ. ಅದ್ಭುತ ವರಗಳು: ಆಲೋಚನಾ ಶಕ್ತಿ, ಬುದ್ಧಿಶಕ್ತಿ ಮತ್ತು ವಾಕ್ಶಕ್ತಿ, ಮಾತನಾಡೋದು. ಈಗ ನಾನು ಮಾತನಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೆ, ನೀವು ಕೇಳಿಸ್ಕೊತಾ ಇದ್ದೀರಿ. ಇಂತಹ ಮಾತುಗಾರಿಕೆ, ಇಂಥ ಮಾತುಗಳು ಮನುಷ್ಯನನ್ನು ಮುಟ್ಟುತ್ತವೆ. ಅಂದರೆ ಎಲ್ಲರಿಗೂ ಮಾತನಾಡುವಂತಹ ಸಾಮರ್ಥ್ಯ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಯೋಚನೆ ಮಾಡುವಂತಹ ಸಾಮರ್ಥ್ಯ ಎಲ್ರಿಗೂ ಇರೋದಿಲ್ಲ. ಎಲ್ಲರೂ ಮಾತಾಡ್ತಾರೆ ನಿಜ, ಯಾವ ಸಂದರ್ಭದಲ್ಲಿ ಹೇಗೆ ಮಾತನಾಡಬೇಕು, ಯಾವುದನ್ನು ಮಾತನಾಡಬೇಕು ಅನ್ನುವುದು ಅರಿವಿದ್ದಾಗ ಅವನೊಬ್ಬ ಸಾಹಿತಿ ಆಗ್ತಾನೆ, ಒಬ್ಬ ರಾಜಕಾರಣಿ ಆಗ್ತಾನೆ, ಒಬ್ಬ ನ್ಯಾಯವಾದಿ ಆಗ್ತಾನೆ. ಹೀಗೆ ಮಾತುಗಳು ಮನುಷ್ಯನನ್ನು ತುಂಬ ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ ಎಂಬುದನ್ನು ನೋಡ್ತಾ ಇದ್ದೇವೆ. ಹಾಗೆ ಈ ಸಾಮಾಜಿಕ ಚಿಂತನೆಯ ವ್ಯಾಖ್ಯೆಗಳನ್ನು ನಾವು ನೋಡ್ತಾ ಬಂದ್ವಿ. ಈ ಚಿಂತಿಸುವ ಮತ್ತು ಚಿಂತಿಸಿದ್ದನ್ನು ವಿವರಿಸುವ ಮತ್ತು ಚಿಂತನೆ ಮಾಡಿದ್ದನ್ನು ದಾಖಲಿಸುವುದು ಆರಂಭ ಆಯಿತು. ಇದರ ಫಲವೇ ಅನೇಕ ಸಾಹಿತ್ಯಗಳು ಹುಟ್ಟುಕೊಂಡವು. ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ, ಭಾರತೀಯ ಸಾಹಿತ್ಯದ ಪ್ರಾಚೀನ ಮೂಲೆಗಳು ಅಂದರೆ ಮೊಟ್ಟ ಮೊದಲು ಭಾರತದಲ್ಲಿ ಸಾಹಿತ್ಯ ಅನ್ನುವುದು ಹುಟ್ಟುಕೊಂಡಿದ್ದು 2, ಒಂದು ಶ್ರುತಿ, ಇನ್ನೊಂದು ಸ್ಮೃತಿ. ಶ್ರುತಿ ಅಂದರೆ ಅರ್ಥಾತ್ ವೇದಗಳು ಅಂತ ಹೇಳಿದ್ರೆ ಕಂಡುಕೊಂಡ ಸತ್ಯ, ಸ್ವತಃ ಅನುಭವಕ್ಕೆ ಬಂದದ್ದು. ಸ್ಮೃತಿ ಅಂದರೆ ಅರಿತು ಬಂದ ಸತ್ಯ. ಶ್ರುತಿ ಅಂದರೆ ಯಾವುದು? 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಸ್ಮೃತಿ ಅಂತ ಹೇಳಿದ್ರೆ
ಮಹಾಕಾವ್ಯಗಳು, ಆಗಮಗಳು, ದರ್ಶನಗಳು, ಪುರಾಣಗಳು, ಸೊ ಇವೆಲ್ಲ ಇದಾವಲ್ಲ, ಇವನ್ನೆಲ್ಲ ಕೃತಿಗಳು ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಹೀಗೆ ಈ ಮಹಾಕಾವ್ಯಗಳಾಗಿರ್ಬೋದು, ಕೌಟಿಲ್ಯನ ಅರ್ಥಶಾಸ್ತ್ರ, ಕೌಟಿಲ್ಯ ಚಕ್ರವರ್ತಿ ಚಾಣಕ್ಯ ಒಂದು ಧಾರಾವಾಹಿ ಬರ್ತಾ ಇದೆ, ಅಲ್ಲಿ ಕೌಟಿಲ್ಯನ ಪಾತ್ರ, ಚಾಣಕ್ಯನ ಪಾತ್ರವನ್ನು ಮಾಡಿದಂತಹ ಪಾತ್ರವನ್ನು ಒಮ್ಮೆ ನೋಡಿ, ಹೇಗಿದೆ ಅದರ ಮಾತುಗಾರಿಕೆ, ಹೇಗಿದೆ ಅವನ ಜಾಣ್ಮೆ ಎನ್ನುವುದು ನಮಗೆ ಗೊತ್ತಾಗುತ್ತೆ. ಹಾಗೆ ಅರ್ಥಶಾಸ್ತ್ರ ಆಗಿರ್ಬೋದು, ಮನುವಿನ ಧರ್ಮಶಾಸ್ತ್ರ ಅಂದರೆ ಇದೊಂದು ನೀತಿಶಾಸ್ತ್ರ. ಭಾರತೀಯರ ಜೀವನ ಕ್ರಮ ಹೀಗೆಯೇ ಇರಬೇಕು ಅಂತ ಹೇಳಿದಂತಹ ಗ್ರಂಥಗಳು, ಅವನ್ನು ಧರ್ಮಶಾಸ್ತ್ರಗಳು ಅಥವಾ ನೀತಿಶಾಸ್ತ್ರಗಳು ಅಂತ ಕರೆಯಲಾಗಿದೆ. ಹಾಗೆ ಪ್ಲೇಟೋನ ರಿಪಬ್ಲಿಕ್ ಆಗಿರ್ಬೋದು, ಅರಿಸ್ಟಾಟಲ್ನ ಪಾಲಿಟಿಕ್ಸ್ ಆಗಿರ್ಬೋದು, ಮೆಕಬಲಿಯ ದ ಪ್ರಿನ್ಸ್ ಆಗಿರ್ಬೋದು, ಥಾಮಸ್ ಆಬ್ಸ್ ರವರ ಲೆವಿಯಥಿನ್ ಆಗಿರ್ಬೋದು, ರೂಸೋ ಅವರ ಸೋಷಿಯಲ್ ಕಾಂಟ್ರಾಕ್ಟ್ ಪುಸ್ತಕ ಆಗಿರ್ಬೋದು, ಆಡಮ್ ಸ್ಮಿತ್ ರವರ ವೆಲ್ತ್ ಆಫ್ ನೇಷನ್ ಆಗಿರ್ಬೋದು, ಕಾರ್ಲ್ ಮಾರ್ಕ್ಸ್ ರವರ ದಿ ಕ್ಲಾಸ್ ಸ್ಟ್ರಗಲ್ ಅಥವಾ ದಾಸ್ ಕ್ಯಾಪಿಟಲ್ ಆಗಿರ್ಬೋದು, ಚಾರ್ಲ್ಸ್ ಡಾರ್ವಿನನ ಆರಿಜಿನ್ ಆಫ್ ಸ್ಪೈಸಿಸ್, ಈ ಎಲ್ಲ ಕೃತಿಗಳನ್ನು ಹೀಗೆ ನೋಡ್ತಾ ಬಂದರೆ ಇವೆಲ್ಲವೂ ಸಹ ಹುಟ್ಟುಕೊಂಡಿದ್ದು ಅವರ ಚಿಂತನೆಯ ಫಲವಾಗಿ ಸಾಮಾಜಿಕ ಸಿದ್ಧಾಂತಗಳಾಗಿ ಹೊರಹೊಮ್ಮಿದು ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಸ್ನೇಹಿತರೆ, ಈ ಅಂಶಗಳನ್ನು ನೋಡ್ತಾ ಬಂದರೆ ನಾವು ಇದುವರೆಗೂ ಸಹ ಸಾಮಾಜಿಕ ಚಿಂತನೆ ಅರ್ಥ, ವ್ಯಾಖ್ಯೆಗಳನ್ನು, ಪ್ರಾಚೀನತೆಯನ್ನು ನೋಡ್ತಾ ಬಂದ್ವಿ. ಸೊ ಅದರ ಮುಂದುವರೆದ ಭಾಗವಾಗಿ ಸಾಮಾಜಿಕ ಚಿಂತನೆಯ ಸ್ವರೂಪ ಅಥವಾ ಲಕ್ಷಣ ಹೇಗಿರುತ್ತೆ ಎಂಬುದನ್ನು ನೋಡುವಂತಹ ಪ್ರಯತ್ನವನ್ನು ಮಾಡ್ಬೋದಾಗಿದೆ. ಈ ಸಾಮಾಜಿಕ ಚಿಂತನೆ ಇಂದು ನಿನ್ನೆಯದಲ್ಲ ಅಂತ ಹೇಳಿದೆ, ಮಾನವನ ಹುಟ್ಟಿನ ಜೊತೆಯಲ್ಲೇ ಹುಟ್ಟುಕೊಂಡಿದ್ದು ಸಾಮಾಜಿಕ ಚಿಂತನೆ ಅಂತ ಹೇಳ್ತಾ ಬಂದೆ. ಹಾಗಾದರೆ ಸಾಮಾಜಿಕ ಚಿಂತನೆಯ ಲಕ್ಷಣಗಳು 1 by 1 ನಾನು ಹೇಳ್ತಾ ಇದ್ದೇನೆ. ಒಂದನೇದು, ಸಾಮಾಜಿಕ ಚಿಂತನೆ ಸಮಾಜ ಸಂಬಂಧಿ ವಿಷಯವನ್ನು ಒಳಗೊಂಡಿದೆ. ಅಂದರೆ ಸಮಾಜಕ್ಕೆ ಪೂರಕವಾದ, ಸಮಾಜಕ್ಕೆ ಅಭಿವೃದ್ಧಿದಾಯಕವಾದಂತಹ, ಸಮಾಜದಲ್ಲಿ ಮನುಷ್ಯ ಹೇಗೆ ಜೀವಿಸಬೇಕು, ಏಕೆ ನನ್ನ ಜೀವನವನ್ನು ಕಂಡುಕೋಬೇಕು, ಹೇಗೆ ಯಾವಾಗ, ಇಂತಹ ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಚಿಂತನೆ ನಡೀತಾ ಬಂತು. ಆದ್ದರಿಂದ ಸಾಮಾಜಿಕ ಚಿಂತನೆ ಎಂಬುದು ಸಮಾಜ ಸಂಬಂಧಿ ವಿಷಯವಾಗಿದೆ ಎಂಬುದನ್ನು ನೋಡ್ತಾ ಇದೆ. ನೆಕ್ಸ್ಟ್ ಎರಡನೇ ಅಂಶ ನೋಡ್ತಾ ಬಂದರೆ, ಸಾಮಾಜಿಕ ಚಿಂತನೆ ಅಮೂರ್ತ ಸ್ವರೂಪದ್ದು. ಹೇಗೆ ದೇವರು ಎನ್ನುವನು ಅಮೂರ್ತ ಸ್ವರೂಪವನು, ದೆವ್ವ ಎನ್ನುವುದು ಅಮೂರ್ತ ಕಲ್ಪನೆಯೋ, ಹಾಗೆಯೇ ಈ ಚಿಂತನೆ ಎನ್ನುವುದು ಅಮೂರ್ತ ಸ್ವರೂಪ. ಯಾಕಂದರೆ ಈಗ ನನ್ನ ಎದುರಿಗೆ ಕೂತ್ಕೊಂಡಿದ್ದಾರೆ, ನನ್ನ ಪಾಠ ಕೇಳ್ತಾನೆ ಅಂತ ಹೇಳಿದ್ರೆ ಯಾರು ಏನು ಯೋಚನೆ ಮಾಡ್ತೇನೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಅದು ಬ್ರಹ್ಮ ಬರದ ಲಿಪಿ ಅವನ ಯೋಚನೆಗೆ. ಯಾಕಂದರೆ ನಾನು ಹೇಳ್ಬೋದು, ಜಗತ್ತಿನಲ್ಲಿ ವಿಚಿತ್ರವಾದ ವ್ಯಕ್ತಿಗಳಿದ್ದಾರೆ. ಒಬ್ಬರು ಇನ್ನೊಬ್ಬರಿಗೆ ಅರ್ಥ ಆಗದೆ ಇರೋದು ಇನ್ನೊಂದು ರೀತಿ ವಿಚಿತ್ರ ಅನ್ನೋದಿದೆ. ಹಾಗೆ ಯಾಕಂದರೆ ಯೋಚನೆಗಳು, ಎಲ್ಲ ಮಾನವರ ಯೋಚನೆಗಳು ಒಂದೇ ರೀತಿಯಾಗಿರಲು ಸಾಧ್ಯ ಇಲ್ಲ. ವಿಭಿನ್ನವಾದ ಯೋಚನೆಗಳನ್ನು ಒಳಗೊಂಡಿರ್ತಾರೆ. ಹಾಗೆ ಸಾಮಾಜಿಕ ಚಿಂತನೆಯಲ್ಲಿ ಯೋಚನೆ ಮಾಡುವಂತಹ ವಿಚಾರಧಾರೆಗಳು ಭಿನ್ನವಾಗಿರ್ತವೆ. ಒಬ್ಬರು ಕಲೆಯ ಬಗ್ಗೆ, ಇನ್ನೊಬ್ಬರು ಸಾಹಿತ್ಯದ ಬಗ್ಗೆ, ಇನ್ನೊಬ್ಬರು ಸಂಗೀತದ ಬಗ್ಗೆ, ಇನ್ನೊಬ್ಬರು ಮಾನವನ ಅಭಿವೃದ್ಧಿ ಕುರಿತಂತೆ ವಿಜ್ಞಾನಗಳ ಬಗ್ಗೆ, ತರ್ಕದ ಬಗ್ಗೆ, ವ್ಯಾಪಾರ ವ್ಯವಹಾರ ವಹಿವಾಟುಗಳ ಬಗ್ಗೆ, ವಾಸ್ತುಶಿಲ್ಪದ ಬಗ್ಗೆ, ಹೀಗೆ ನಾನಾ ಥರದ ಯೋಚನೆಗಳು ಒಬ್ಬರಿಗಿರ್ತಾರೆ. ಯಾಕಂದರೆ ಒಬ್ಬರು ನನಗೆ ಒಂದು ಮೆಸೇಜ್ ಕಳಿಸಿದ್ರು, ಅಜ್ಜಿಗೆ ಊಟದ ಚಿಂತೆ ಆದರೆ, ಇನ್ನೊಬ್ಬರಿಗೆ ಈ ಕರೋನಾ ಪಾಸಿಟಿವ್ ಚಿಂತೆ, ಸೌಂದರ್ಯದ ಚಿಂತೆ, ಹೀಗೆ ಚಿಂತನೆಗಳಲ್ಲಿ ಭಿನ್ನವಾಗಿರ್ತಕ್ಕಂತಹ ಅದನ್ನು ನೋಡ್ತಾ ಇರಬಹುದಾಗಿದೆ. ಯಾಕಂತೇಳಿದ್ರೆ ಈ ಒಬ್ಬನಿಗೆ ಊಟದ ಚಿಂತೆ ಆದರೆ ಇನ್ನೊಬ್ಬನಿಗೆ ಡಾಟಾದ ಚಿಂತೆ, ನನಗೆ ಅಯ್ಯೋ ಸರಿಯ ಸಿಗ್ನಲ್ ಸಿಗ್ತಾ ಇಲ್ಲ, ಸರಿಗೆ ವರ್ಕ್ ಆಗ್ತಾ ಇಲ್ಲ, ಈ ಥರ ಚಿಂತನೆಗಳು. ಅಂದರೆ ಮಾನವ ಚಿಂತನೆ ಮಾಡುವುದರಲ್ಲಿ ವಿಭಿನ್ನತೆಗಳಿವೆ. ಚಿಂತನೆ ಒಂದೇ ರೀತಿಯಾಗಿರೋದಿಲ್ಲ. ಚಿಂತನೆ ಸರ್ವರಲ್ಲಿಯೂ ಚಿಂತನೆ ಇದೆ. ಯಾಕಂದರೆ ಇಂಥವರೇ ಚಿಂತನೆ ಮಾಡಬೇಕು ಅನ್ನೋದಿಲ್ಲ. ಯಾಕಂದರೆ ಜಗತ್ತಿನ ಇತಿಹಾಸವನ್ನು ನಾವು ನೋಡಿದಾಗ, ಮಾನವನ ಇತಿಹಾಸ ಪುಟಗಳನ್ನು ತಿರುವಿ ಹಾಕಿ ನೋಡಿದಾಗ, ಇತಿಹಾಸ ಅಂದರೆ ಗೊತ್ತು, ಗತಕಾಲದ ಘಟನೆಗಳ ದಾಖಲೆ ಇತಿಹಾಸ. ಅನೇಕ ವ್ಯಕ್ತಿಗಳು ಉದಾಹರಣೆ ಸಿಗ್ತಾರೆ, ಅನೇಕ ವ್ಯಕ್ತಿಗಳು ಒಬ್ಬೊಬ್ಬರು ಒಂದು ರೀತಿ ಚಿಂತನೆಯನ್ನು ಮಾಡ್ತಾರೆ. ಸರ್ವರೂ ಸಹ ಅದಕ್ಕೆ ಆಸಕ್ತಿ ಬೇಕು. ಒಬ್ಬೊಬ್ಬರ ಆಸಕ್ತಿಯು ಒಂಥರ ವಿಭಿನ್ನವಾಗಿರುತ್ತೆ ಎಂಬುದನ್ನು ನೋಡ್ತಾ ಇದ್ದಾರೆ. ನೆಕ್ಸ್ಟು, ಸಾಮಾಜಿಕ ಚಿಂತನೆ ಎಂಬುದು ದೇಶ, ಕಾಲ,
ಮತ್ತು ಸನ್ನಿವೇಶಗಳ ಆಧಾರಿತವಾಗಿರುತ್ತದೆ. ಹೌದು, ಯಾಕಂದರೆ ಎಲ್ಲ ಸಂದರ್ಭದಲ್ಲಿಯೂ ಎಲ್ಲ ಸಮಯದಲ್ಲಿಯೂ ಸಹ ಒಂದೇ ರೀತಿಯಾದ ಚಿಂತನೆಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಮಯ, ಸಂದರ್ಭ, ಪರಿಸ್ಥಿತಿ, ಸನ್ನಿವೇಶಕ್ಕನುಗುಣವಾಗಿ ಮಾನವನೂ ಬದಲಾಗಬೇಕು, ಚಿಂತನೆಗಳು ಬದಲಾಗಬೇಕು, ಜೊತೆಗೆ ಈ ಪ್ರಕೃತಿಯೂ ಸಹ ಬದಲಾಗಬೇಕಾಗಿದೆ. ಯಾಕಂದ್ರೆ ನೋಡಿ, ಬದಲಾವಣೆ ಎನ್ನುವುದು ಪ್ರಕೃತಿಯ ನಿಯಮ, ಅದನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ ಎಂಬುದು ಗೊತ್ತು. ಒಬ್ಬ ಸಾಹಿತ್ಯ ಹೇಳ್ತಾನೆ ನೋಡಿ, ಸಾಮಾಜಿಕ ಬದಲಾವಣೆ ನಿರಂತರವಾದದ್ದು, ಅದನ್ನು ಯಾರೂ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಬ್ರೇಕ್ ಹಾಕಿ ನಿಲ್ಲಿಸಬಹುದು ಕಾರಿನ ಚಕ್ರ, ಬಸ್ಸಿನ ಚಕ್ರ, ಲಾರಿ ಚಕ್ರ, ನಿಲ್ಲಿಸಲಾಗದು ಕಾಲಚಕ್ರ. ಕಾಲಚಕ್ರವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ನೇಹಿತರೆ. ಹಾಗೆ ಈ ಚಿಂತನೆ ಎನ್ನುವುದು ಈ ಸಾರ್ವತ್ರಿಕವಾದಂತಹ, ಸರ್ವವ್ಯಾಪಕವಾದಂತಹ, ನಿರಂತರವಾದಂತಹ ದೇಶ, ಕಾಲ, ಸನ್ನಿವೇಶಗಳಿಗೆ ತಕ್ಕಂತಹ ಒಂದು ವ್ಯವಸ್ಥೆಯಾಗಿದೆ ಎಂಬುದನ್ನು ನೋಡ್ತಾ ಇದ್ದೇವೆ. ಮತ್ತು ಸಾಮಾಜಿಕ ಚಿಂತನೆಯಲ್ಲಿ ಭಿನ್ನತೆಗಳಿವೆ. ಹೌದು, ಒಬ್ಬ ವ್ಯಕ್ತಿ ಮಾಡುವ ಚಿಂತನೆಗೂ ಮತ್ತೊಬ್ಬ ವ್ಯಕ್ತಿ ಮಾಡುವಂತಹ ಚಿಂತನೆಗೂ ವ್ಯತ್ಯಾಸ ಇದೆ. ಒಬ್ಬ ಕವಿ ಮಾಡುವ ಚಿಂತನೆಗೂ, ಒಬ್ಬ ನ್ಯಾಯವಾದಿ ಮಾಡುವ ಚಿಂತನೆಗೂ, ಒಬ್ಬ ವ್ಯಾಪಾರಸ್ಥ ಮಾಡುವ ಚಿಂತನೆಗೂ, ಒಬ್ಬ ರಾಜಕಾರಣಿ ಮಾಡುವಂತಹ ಚಿಂತನೆಗೂ, ಅಥವಾ ಅಂಬೇಡ್ಕರ್ ಮಾಡುವಂತಹ ಚಿಂತನೆಗೂ, ಗಾಂಧೀಜಿಯವರು ಮಾಡುವಂತಹ ಚಿಂತನೆಗೂ ವ್ಯತ್ಯಾಸ ಇದೆ. ವ್ಯತ್ಯಾಸಗಳು ತುಂಬ. ಅದೇ ನೋಡಿ, ಈಗ ಪಕ್ಷಗಳನ್ನು ತೆಗೆದುಕೊಂಡು ರಾಜಕೀಯ ಪಕ್ಷದವರು, BJP ಅವರು ಒಂದು ಚಿಂತನೆ ಆದರೆ ಕಾಂಗ್ರೆಸ್ನವ್ರದ್ದು ಇನ್ನೊಂದು ಚಿಂತನೆ, ಬೇಡ ರಾಜಕೀಯ ಪಕ್ಷಗಳು ಅದನ್ನೆಲ್ಲ ಹೇಳೋದು ಬೇಡ, ಅಲ್ಲ ಹೇಳಿದ್ದು ಒಂದು ವ್ಯವಸ್ಥೆಯ ಬಗ್ಗೆ ಒಬ್ಬೊಬ್ಬರದ್ದು ಒಂದೊಂದು ಥರ ಚಿಂತನೆ ಇದೆ ಎಂಬುದನ್ನು ನಾವು ನೋಡ್ತಾ ಇರ್ಬೋದಾಗಿದೆ. ನಂತರದ ಲಕ್ಷಣವನ್ನು ನೋಡಬೇಕಾದ್ರೆ ಸಾಮಾಜಿಕ ಚಿಂತನೆ ಎನ್ನುವುದು ಎಲ್ಲರ ಚಿಂತನೆಯ ಫಲ. ಹೌದು, ಪ್ರಾಚೀನ ಭಾರತ ಇರ್ಬೋದು, ಈಜಿಪ್ಟ್ ಇರ್ಬೋದು, ಚೀನಾ ಇರ್ಬೋದು, ರೋಮ್ ಇರ್ಬೋದು, ಗ್ರೀಕ್ ಇರ್ಬೋದು, ಈ ನಾಗರಿಕತೆಗಳ ಉಗಮ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ಇವು ಒಂದೊಂದು ಜನಾಂಗ, ಒಂದೊಂದು ಸಂಸ್ಕೃತಿ, ಒಂದೊಂದು ಸಮುದಾಯದ ಅಲ್ಲಿ ಹುಟ್ಟುಕೊಂಡಂತಹ ಫಲಗಳಾಗಿ ಅಲ್ಲಿ ಚಿಂತನೆಯನ್ನು ನೋಡ್ತಾ ಇರ್ಬೋದಾಗಿದೆ. ನೆಕ್ಸ್ಟ್, ಸಾಮಾಜಿಕ ಚಿಂತನೆ ನಿರಂತರವಾದದ್ದು. ಇಟ್ ಈಸ್ ನೆವರ್ ಎಂಡ್ ಅಂತ ಆಗಲೇ ಹೇಳಿದೆ ನಾನು. ಸಾಮಾಜಿಕ ಚಿಂತನೆಯನ್ನು ನಿಲ್ಲಿಸೋದಕ್ಕಾಗೋದಿಲ್ಲ. ಯಾಕಂದರೆ ನೋಡಿ, ಈ ನಾನು ಆಗಲೇ ಹೇಳಿದೆ, ಸಾಮಾಜಿಕ ಬದಲಾವಣೆ ಅಂತ ಹೇಳಿದ್ರೆ ಒಂದು ಮಾತು ಬರುತ್ತೆ, ಒಬ್ಬ ವ್ಯಕ್ತಿ ಒಂದು ಏಕಕಾಲದಲ್ಲಿ ಹರಿಯುವ ನದಿಗೆ ಎರಡೂ ಕಾಲನ ಇರಿಸಲಾರ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಒಂದು ನದಿಯಲ್ಲಿ ಕಾಲಿಡ್ತಾನಂತ ಹೇಳಿದ್ರೆ ಒಂದು ಕಾಲನಿಟ್ಟಾಗ ಇರುವಂತಹ ನೀರು ಮತ್ತೊಂದು ಕಾಲನ್ನು ಇಡುವಾಗ ಇರೋದಿಲ್ಲ. ಅಂದರೆ ಇದು ಚಲನೆಯನ್ನು ಹೊಂದಿರತಕ್ಕಂಥದ್ದು, ನಿರಂತರವಾದದ್ದು ಎಂಬುದನ್ನು ನೋಡ್ತಾ ಇದ್ದೇವೆ. ನಂತರದ ಪಾಯಿಂಟನ್ನು ನೋಡ್ತಾ ಬಂದರೆ, ಸಾಮಾಜಿಕ ಚಿಂತನೆ ಎನ್ನುವುದು ಗಂಡಾಂತರಗಳ ಕಾಲದಲ್ಲಿ ಮಾತ್ರ ಹೆಚ್ಚು ಪ್ರಖರವಾಗುತ್ತೆ ಅಂತ. ಸಾಮಾಜಿಕ ಚಿಂತನೆ ಗಂಡಾಂತರ ಕಾಲ. ಹೌದು, ಒಂದು ಗಾದೆ ಮಾತಿದೆ, ಗಡ್ಡಕ್ಕೆ ಬೆಂಕಿ ಹಚ್ಚಿದಾಗ ಬಾವಿ ತೋಡೋದು ಅಂತ ಹೇಳಿ. ಹಾಗೆ ನಮಗೇನಾದರೂ ತುತ್ತಿಗೆ ಬಂದಾಗ, ಫೋರ್ಸ್ ಬಂದಾಗ ಅವುಗಳಿಗೆ ಪರಿಹಾರವನ್ನು ಹುಡುಕುವಂಥ, ಅವುಗಳಿಗೆ ರೆಮಿಡಿಯನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹಾಗೆ ಈಗ ಉದಾಹರಣೆ, ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಕೊರೋನಾದಂತಹ, ಕೋವಿಡ್ನಂತಹ ಒಂದು ಕಾಯಿಲೆ ಇಡೀ ಜಗತ್ತನ್ನೇ ತಲ್ಲಣ ಮಾಡಿತ್ತು. ಲಕ್ಷಾಂತರ ಜನ ಹೋಗಿಬಿಟ್ರು. ಯಾರ್ಯಾರ ಮನೆ ಪರಿಸ್ಥಿತಿಗಳು ಏನೇನಾಯಿತು. ಕೆಲವರು ತಂದೆ ತಾಯಿಗಳನ್ನು ಕಳ್ಕೊಂಡ್ರು, ಅಪ್ಪನನ್ನು ಕಳ್ಕೊಂಡ್ರು, ಮಕ್ಕಳು ಅನಾಥರಾಗಿ. ನಿಮಗೆ ಗೊತ್ತಿದೆ, ಟಿ ವಿಯಲ್ಲಿ ನೋಡ್ತಾ ಇದ್ದೇವೆ. ಅದನ್ನೇನು ಎರಡು ಮಾತು ಬೇಡ, ನಾನು ಎಕ್ಸ್ಪ್ಲೇನ್ ಮಾಡೋದು ಬೇಡ. ಆದರೆ ಅದು ಬಂದ ನಂತರ, ಆ ಗಂಡಾಂತರ ಬಂದ ನಂತರ ಅದಕ್ಕೆ ಪರಿಹಾರ ಹುಡುಕುವ ಪ್ರಯತ್ನವನ್ನು ನಾವು ಮಾಡ್ತಾ ಹೋದ್ವಿ. ಈಗ ವ್ಯಾಕ್ಸಿನೇಷನ್ ಬಂದಿದೆ, ವ್ಯಾಕ್ಸಿನೇಷನ್ ಹಾಕೊಳ್ಳೋದಕ್ಕೆ ಎಲ್ಲರೂ ಈಗ ಕಾತೊರಿತಾ ಇದ್ದಾರೆ. ಸರ್ಕಾರವು ಅದಕ್ಕೆ ಪಾಸಿಟಿವ್ ಆಗಿ ಸ್ಪಂದಿಸ್ತಾ ಇದೆ, ಎಲ್ಲರಿಗೂ ಕೊಡಬೇಕಂತ ಹೋಗ್ತಾ ಇದೆ. ಹಾಗೆ ಈ ಸಾಮಾಜಿಕ ಚಿಂತನೆ ಅನ್ನೋದು ಆ ಸಂದರ್ಭ, ಆ ಕಾಲ, ಆ ಪ್ರಖರತೆ, ಗಂಡಾಂತರಗಳು ಬಂದಾಗ ಮಾತ್ರ ಮನುಷ್ಯ ಆ ಚಿಂತನೆಯನ್ನು ಮಾಡ್ತಾನೆ ಎಂಬುದನ್ನು ನೋಡ್ತಾ ಇರ್ಬೋದಾಗಿದೆ. ನಂತರದ ಪಾಯಿಂಟ್ ನೋಡಬೇಕಾದ್ರೆ, ಸಾಮಾಜಿಕ ಚಿಂತನೆಯ ಬೆಳವಣಿಗೆಯ ಗತಿ ನಿಧಾನವಾಗಿರುತ್ತೆ, ದಿಢೀರನೇ ಆಗೋದಿಲ್ಲ. ನೋಡಿ, ಸಾರ್ವಜನಿಕ ಅಭಿಪ್ರಾಯಗಳೇನಿದೆಯಲ್ಲ, ಜನಾಭಿಪ್ರಾಯ ದಿಢೀರನೇ ಬದಲಾವಣೆ ಆಗೋದಿಲ್ಲ. ಜಾತಿ ನಿಯಮಗಳಾಗಿರ್ಬೋದು, ವಿವಾಹದ ನಿಯಮಗಳಾಗಿರ್ಬೋದು, ಧರ್ಮದ ನಿಯಮಗಳಾಗಿರ್ಬೋದು, ಅಥವಾ ನೈತಿಕ ನಿಯಮಗಳಾಗಿರ್ಬೋದು, ಅಥವಾ ಕೌಟುಂಬಿಕ ನಿಯಮಗಳಾಗಿರ್ಬೋದು, ಇವೆಲ್ಲವೂ ಸಹ ದಿಢೀರನೇ ಬದಲಾವಣೆ ಆಗುವಂತಹದ್ದಲ್ಲ. ಅದಕ್ಕೆ ಕಾಲ, ಸಂದರ್ಭಗಳ ಮಿತಿ ಬೇಕು ಅಂತ. ಮತ್ತು ಕೆಲವು ಸಾಮಾಜಿಕ ನಿಯಮಗಳು ಲಿಖಿತ ರೂಪದಲ್ಲಿದ್ದರೆ, ಇನ್ನು ಕೆಲವು ಅಲಿಖಿತ ರೂಪದಲ್ಲಿ ಇದೆ. ಕೆಲವು ಗ್ರಂಥಗಳಲ್ಲಿ ಬರೆಯಲಾಗಿದೆ, ಓಲೆಗರೆಗಳಲ್ಲಿ ಬರೆಯಲಾಗಿದೆ, ಕಲ್ಲು ಶಾಸನಗಳಲ್ಲಿ ಬರೆಯಲಾಗಿದೆ. ನೋಡಿ, ಅಭಿಜ್ಞಾನ ಶಾಕುಂತಲಂ ಕವಿರತ್ನ ಕಾಳಿದಾಸನ ಒಂದು ಕೃತಿ, ಅವೆಲ್ಲ ತಾಳೆಗರಿಯಲ್ಲಿ ಬರೆದಿದ್ದಂಥದ್ದು. ಮಹಾನ್ ಮೇರು ಕೃತಿ ಮೇಘ ಸಂದೇಶ,
ಕುವೆಂಪುರವರ ಒಂದು ಕೃತಿಗಳನ್ನು ಅವೆಲ್ಲವನ್ನು ನೋಡ್ತಾ ಬಂದರೆ ಕೆಲವು ಲಿಖಿತ ರೂಪದಲ್ಲಿ, ಇನ್ನು ಕೆಲವು ಅಲಿಖಿತ ಅಂತ ಹೇಳಿದ್ರೆ ಸಾಮಾಜಿಕ ಚಿಂತನೆಗಳು ಈ ಜಾನಪದ ಸಾಹಿತ್ಯ, ಗಾದೆ, ಒಗಟು, ಲಾವಣೆ, ದಂತಕಥೆಗಳು, ಹರಿಕಥೆಗಳು, ಬಯಲಾಟ, ಕೀರ್ತನೆ. ಸೊ ಇವೆಲ್ಲವೂ ಸಹ ಕೆಲವು ಈ ಜನಪದ ಹಾಡುಗಳು ಇರ್ಬೋದು, ಸೋಬಾನೆ ಹಾಡು ಇರ್ಬೋದು, ಬೀಸೋಕಲ್ಲಿನ ಹಾಡು ಇರ್ಬೋದು. ಸೊ ಇವೆಲ್ಲವೂ ಸಹ ಇವಕ್ಕೆ ಯಾವುದೇ ಲಿಖಿತ ಇದಿಲ್ಲ. ನಾವು ಹಳೆಯ ಕಾಲಿನ ಹಿರಿಯರನ್ನು ಹೋಗಿ ಅವರ ಹತ್ರ ಕೇಳಿದಾಗ ಅವರು ಹಾಡುವ ಮಾತುಗಳು, ಅವರ ಹಾಡುವ ಸಾಹಿತ್ಯದಲ್ಲಿ ಎಷ್ಟು ಅರ್ಥಗರ್ಭಿತವಾಗಿರುತ್ತೆ. ಸೊ ಇವೆಲ್ಲವೂ ಸಹ ಈ ಸಾಮಾಜಿಕ ಚಿಂತನೆಯ ಫಲಗಳೇ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇದು ಸಾಮಾಜಿಕ ಚಿಂತನೆಯ ಲಕ್ಷಣಗಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಿದ್ರೆ ನಾವು ಮತ್ತೆ ಮುಂದುವರೆದು ನೋಡ್ತಾ ಬಂದರೆ ಸಾಮಾಜಿಕ ಚಿಂತನೆಯ ಬಗ್ಗೆ ನೋಡ್ತಾ ಬಂದರೆ ಸಾಮಾಜಿಕ ಚಿಂತನೆಯ ಪ್ರಾಮುಖ್ಯತೆ ಏನು ಎನ್ನುವುದು ನಮಗೆ ಬೇಕಾಗಿರತಕ್ಕಂಥ ವಿಷಯ. ಸಾಮಾಜಿಕ ಚಿಂತನೆಯ ಪ್ರಾಮುಖ್ಯತೆ. ಸಾಮಾಜಿಕ ಚಿಂತನೆಯನ್ನು ಯಾಕೆ ಮಾಡಬೇಕು ನಾವು? ಹೌದು, ಸಾಮಾಜಿಕ ಚಿಂತನೆ ಬೇಕು. ಯಾಕಂದರೆ ಮನುಷ್ಯ ಸುಮ್ಮನಿರನಲ್ಲ, ಸುಮ್ಮನೆ ಕೂರುವಂತಹ ವ್ಯಕ್ತಿ ಅಲ್ಲ. ಯಾಕಂದರೆ ಅವನಿಗೆ ಭಾವನೆಗಳಿವೆ, ಮನುಷ್ಯನಿಗೆ ಭಾವನೆಗಳಿವೆ. ನೋಡಿದ್ದನ್ನೇ ಅವನು ಜಡವಸ್ತು ಅಲ್ಲ. ಅವನಿಗೆ ಪಂಚೇಂದ್ರಿಯಗಳ ಮುಖಾಂತರವಾಗಿ ಎಲ್ಲವನ್ನೂ ಗ್ರಹಿಸ್ತಾನೆ, ನೋಡ್ತಾನೆ. ಯಾಕಂದರೆ ನೋಡಿ, ಸಂಸ್ಕೃತಿ ಅನ್ನೋದು ಹುಟ್ಟಿದ್ದೇ ಪಂಚೇಂದ್ರಿಯಗಳ ಮುಖಾಂತರ. ಹೌದು ತಾನೆ? ಈಗ ಉದಾಹರಣೆ, ನಾವು ಮಾತನಾಡೋದು ಪ್ರಕೃತಿ ನಿಯಮ ಆದರೆ ಹೇಗೆ ಮಾತನಾಡಬೇಕು ಅನ್ನುವುದು ಸಂಸ್ಕೃತಿ ಆಗುತ್ತೆ. ಹಾಗೆ ಸಾಮಾಜಿಕ ಚಿಂತನೆಯ ಪ್ರಾಮುಖ್ಯತೆಯನ್ನು ನೋಡ್ತಾ ಹೋದರೆ ಮೊದಲನೇ ಅಂಶ, ಮಾನವ ತನ್ನ ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನು ಕಂಡುಕೊಳ್ಳೋದಕ್ಕೆ ಸಾಮಾಜಿಕ ಚಿಂತನೆ ಪೂರಕವಾದದ್ದು. ಅಂದರೆ ಮಾನವನ ಅಭಿವೃದ್ಧಿಗೆ ಪೂರಕವಾದದ್ದು ಅಥವಾ ಮಾನವನ ಅಭಿವೃದ್ಧಿಗೆ ಸಾಮಾಜಿಕ ಚಿಂತನೆ ಬೇಕು. ಫಸ್ಟ್ ಪಾಯಿಂಟ್. ಹೌದು ತಾನೆ? ಎರಡನೇದು, ಸಮಾಜವನ್ನು ಸುತ್ತುವರಿದಂತಹ, ಸಮಾಜವನ್ನು ಕಿತ್ತು ತಿನ್ನುವಂತಹ ಸಮಸ್ಯೆಗಳ ನಿರ್ಮೂಲನೆಗಾಗಿ ಸಾಮಾಜಿಕ ಚಿಂತನೆ ಅನಿವಾರ್ಯ. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟು, ಈ ಆಡಳಿತ ವ್ಯವಸ್ಥೆ, ರಾಜಕಾರಣ, ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ಹೀಗೆ ತಾಂತ್ರಿಕತೆ, ಸಂಪರ್ಕ, ಸಂವಹನದಂತಹ ಸಾಧನೆಗಳನ್ನು ಮನುಷ್ಯ ಮುನ್ನಡೆಸಬೇಕಾದ್ರೆ ಚಿಂತನೆ ಅವಶ್ಯವಾಗಿದೆ. ನೆಕ್ಸ್ಟು, ಮಾನವ ಹೆಚ್ಚು ಪ್ರಜ್ಞಾವಂತನಾಗಬೇಕಾದ್ರೆ, ಮತ್ತು ಸುತ್ತಮುತ್ತಲಿನ ತನ್ನ ವಾತಾವರಣವನ್ನು ಆರೋಗ್ಯಕರವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಸಾಮಾಜಿಕ ಚಿಂತನೆ ಅನಿವಾರ್ಯವಾಗುತ್ತೆ ಎಂಬುದನ್ನು ನೋಡ್ತಾ ಇದ್ದೇವೆ. ನೆಕ್ಸ್ಟು, ಸಾಮಾಜಿಕ ಚಿಂತನೆಯ ಫಲವಾಗಿ ನಮಗೆ ಅನೇಕ ಯೋಜನೆಗಳು, ಅಭಿವೃದ್ಧಿ ಮತ್ತು ಮಾನವನ ರಕ್ಷಣೆ ಆಗುತ್ತೆ. ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು ಎಂಬುದು ಸಾಮಾಜಿಕ ಚಿಂತನೆಯ ಫಲವಾಗಿರುತ್ತೆ ಎಂಬುದನ್ನು ನೋಡ್ತಾ ಇದ್ದೇವೆ. ಹೀಗೆ ನಮ್ಮಲ್ಲಿ ಸಮಾಜದಲ್ಲಿ ಅನೇಕ ಸಂಘ ಸಂಸ್ಥೆಗಳಿವೆ. ಈ ಸಂಘ ಸಂಸ್ಥೆಗಳ ಸಿದ್ಧಾಂತಗಳನ್ನು, ಸಂಘ ಸಂಸ್ಥೆಗಳ ಲಕ್ಷಣಗಳನ್ನು, ಅವುಗಳಿಗೆ ಪರಿಹಾರಗಳನ್ನು, ಅವುಗಳನ್ನು ಮುನ್ನಡೆ, ಸಂಘ ಸಂಸ್ಥೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಬೇಕಾದಂಥ ಅಂಶಗಳನ್ನು ಕಂಡುಕೊಳ್ಳೋದಕ್ಕೆ ಮನುಷ್ಯನಿಗೆ ಸಾಮಾಜಿಕ ಚಿಂತನೆ ಬೇಕು. ಜೊತೆಗೆ ಮನುಷ್ಯನ ಒಂದು ಗುಣ ಅಂತ ಹೇಳಿದ್ರೆ, ಹುಟ್ಟು ಗುಣ ಅಂತ ಹೇಳಿದ್ರೆ, ಅವನಿಗೆ ತಣಿಯದಂತಹ ತೃಷಿ ಅಂತ ಹೇಳಿದ್ರೆ ಯಾವಾಗಲೂ ಓದುವುದು, ಬರೆಯುವುದು, ಯೋಚನೆ ಮಾಡುವುದು, ಹೊಸದನ್ನು ಕಂಡಿಡ್ಕೊತಕ್ಕಂಥದ್ದು, ಮುಂದೆ ಇನ್ನೂ ಏನಾಗಬೇಕು ಅಂತಹ ನೋಡ್ತಕ್ಕಂಥದ್ದು. ಯಾಕಂದರೆ ಹಿಂದೆ ಸಮಾಜ ಸರಳವಾಗಿತ್ತು, ಜನಸಂಖ್ಯೆ ಕಡಿಮೆ ಆಗಿತ್ತು. ಜನಸಂಖ್ಯಾ ಸ್ಫೋಟದಂತಹ ಈ ಸಂದರ್ಭದಲ್ಲಿ ಇಂತಹ ಬೃಹತ್ ಜನಸಂಖ್ಯೆಗೆ ಏನು ಬೇಕು, ಏನು ಮಾಡಿದರೆ ಒಳಿತು, ಅದರಿಂದ ನಾವು ಹೇಗೆ ಸಮಾಜವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ, ಈ ಸಮಾಜವನ್ನು, ಜನರನ್ನು ಹೇಗೆ ನಾವು ಆರೋಗ್ಯಯುತವಾಗಿ, ಅಭಿವೃದ್ಧಿದಾಯಕವಾಗಿ, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ನಮ್ಮ ದೇಶವು ಸಹ ಮೊದಲನೇದಾಗಿ ಹೇಗಿರಬೇಕು ಎಂಬುದನ್ನು ನಾವು ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಸಾಮಾಜಿಕ ಚಿಂತನೆ ಅನಿವಾರ್ಯವಾಗಿದೆ ಸ್ನೇಹಿತರೆ. ಹಾಗೆ ಸಾಮಾಜಿಕ ಚಿಂತನೆ ಎನ್ನುವುದು ಸಮಾಜದ ಚಿಂತನೆ, ವ್ಯಕ್ತಿಗಳ ಚಿಂತನೆ, ವಿಜ್ಞಾನಿಗಳ ಚಿಂತನೆ, ಜ್ಞಾನಿಗಳ ಚಿಂತನೆ, ರಾಜಕಾರಣಿಗಳ ಚಿಂತನೆ,
ಸಮಾಜಶಾಸ್ತ್ರಜ್ಞರ ಚಿಂತನೆಯಾಗಿದೆ. ಈ ಸಾಮಾಜಿಕ ಚಿಂತನೆಯ ಫಲವಾಗಿ ಅಗಸ್ಟ್ ಕಾಂಟೆ, ಹರ್ಬರ್ಟ್ ಸ್ಪೆನ್ಸರ್, ಕಾರ್ಲ್ ಮಾರ್ಕ್ಸ್, ಹ್ಯಾಮಲ್ ಡರ್ಕಿಮ್, ಫರ್ಡಿನಾಂಡ್ ಟೋನಿ ಮತ್ತು ಭಾರತೀಯ ಸಮಾಜಶಾಸ್ತ್ರಜ್ಞ ಆಗಿರ್ತಕ್ಕಂತಹ ಡಾಕ್ಟರ್ ಜಿ ಎಸ್ ಗುರೆ, ಕರ್ನಾಟಕ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಎಮ್.ಎನ್. ಶ್ರೀನಿವಾಸ್, ಇರಾವತಿ ಕರ್ವೆ, ಎಸ್.ಸಿ. ದುಬೆ. ಸೊ ಹೀಗೆ ಅನೇಕ ಭಾರತೀಯ ಪಾಶ್ಚಿಮಾತ್ಯ ಸಮಾಜಶಾಸ್ತ್ರಜ್ಞರು ತಮ್ಮ ಚಿಂತನೆಯ ಫಲವಾಗಿ ಅನೇಕ ಕೊಡುಗೆಗಳನ್ನು ಭಾರತೀಯ ಸಮಾಜಕ್ಕೆ, ಭಾರತೀಯ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಈ ಸಮಾಜಶಾಸ್ತ್ರದಂಥ ವಿಷಯದಲ್ಲಿ, ಯಾಕಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ ಸಮಾಜ ಅಂದರೆ ಏನು. ಸಮಾಜ ಅಂದರೆ ಮಾನವನು ವಾಸಿಸುವಂತಹ ಸುತ್ತಮುತ್ತಲಿನ ಪ್ರದೇಶವನ್ನು ಸಮಾಜ ಅಂತ ಕರಿತಿದ್ವಿ. ಹೀಗೆ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವೇ ಸಮಾಜಶಾಸ್ತ್ರ. ಸಮಾಜಶಾಸ್ತ್ರ ಎಂಬುದು ಇದು ವಾಲ್ಲೆಸ್ ಲೈಬ್ರರಿ, ಅಂದರೆ ಗೋಡೆಯೇ ಇಲ್ಲದ ಗ್ರಂಥಾಲಯ ಯಾವುದು ಅಂತ ಹೇಳಿದ್ರೆ ಸಮಾಜಶಾಸ್ತ್ರ. ಸಮಾಜಶಾಸ್ತ್ರ ಇತ್ತೀಚಿನ ಶಾಸ್ತ್ರ ಆಗಿದ್ದರೂ ಸಹ ಇದಕ್ಕೂ ಮೊದಲು ನಾವು ತತ್ವಶಾಸ್ತ್ರ, ಮಾನವಶಾಸ್ತ್ರ, ಮನಃಶಾಸ್ತ್ರ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ರಾಜನೀತಿ ಶಾಸ್ತ್ರಗಳಲ್ಲಿ ಸಮಾಜವನ್ನು ಓದ್ತಾ ಇದ್ವಿ. ಆದರೆ ಅನೇಕ ಸಮಾಜ ವಿಜ್ಞಾನಿಗಳ ಚಿಂತನೆಯ ಫಲವಾಗಿ ಸಮಾಜಶಾಸ್ತ್ರದಂಥ ಹೊಸದೊಂದು ಶಾಸ್ತ್ರ ಹುಟ್ಟುಕೊಳ್ತು. ಆ ಶಾಸ್ತ್ರ ಬಂದ ಮೇಲೆ ನಾವು ಸಮಾಜವನ್ನು ಸಮಾಜಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಯೋಚಿಸುವಂತಹ, ಓದುವಂತಹ ಸುಮಾರು 150ಕ್ಕೂ ಹೆಚ್ಚಿನ ಶಾಖೆಯುಳ್ಳಂತಹ ಸಮಾಜಶಾಸ್ತ್ರ ಹುಟ್ಟುಕೊಂಡಿದೆ. ಎಲ್ಲ ಶಾಸ್ತ್ರಗಳಿಗೂ ತಾಯಿ ಶಾಸ್ತ್ರವಾಗಿ, ಬೇಸ್ ಆಗಿ ಸಮಾಜಶಾಸ್ತ್ರ ನಮ್ಮ ಕಣ್ಣ ಮುಂದೆ ಈಗ ಇದೆ. ಸಮಾಜದ ಪ್ರಚಲಿತ ವಿದ್ಯಮಾನಗಳನ್ನು, ಸಮಸ್ಯೆಗಳನ್ನು, ಅಭಿವೃದ್ಧಿಯನ್ನು ಸಮಾಜಶಾಸ್ತ್ರಜ್ಞರು ಅಧ್ಯಯನ ಮಾಡ್ತಾ ಇದ್ದಾರೆ. ರೋಗಗಳಿಗೆ ಏನು ಕಾರಣ, ಮಾನವರ ಮಾನಸಿಕ ಕಾರಣಗಳ, ಆರ್ಥಿಕ ಕಾರಣಗಳು. ಸೊ ಇವುಗಳನ್ನು ಬಿಡಿಸಿ ನೋಡುವಂತಹ ಯುದ್ಧಗಳಾದಂತಹ ಸಂದರ್ಭದಲ್ಲಿ ಸಹಕಾರ, ವಿವಾಹ, ಜಾತಿ, ಧರ್ಮ, ಲಿಂಗದಂತಹ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ರಾಜಕೀಯ ಸಮಾಜಶಾಸ್ತ್ರ, ಔದ್ಯೋಗಿಕ ಸಮಾಜಶಾಸ್ತ್ರ, ಸೊ ಇವೆಲ್ಲವೂ ಸಹ ಬಂತು ಎಂಬುದನ್ನು ನೋಡ್ತಾ ಇದ್ದೇವೆ. ಸೊ ಸ್ನೇಹಿತರೆ, ಹೀಗೆ ನಾವು ಇವತ್ತು ಸಾಮಾಜಿಕ ಚಿಂತನೆಯನ್ನು ಕುರಿತಂತೆ ಸಮಾಜಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಚರ್ಚೆ ಮಾಡುವ, ಮಾತನಾಡುವ ಮತ್ತು ಪಾಠವನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಇದನ್ನು ನಿಧಾನವಾಗಿ ತಾವು ತಮ್ಮ ತದೇಕ ಚಿತ್ತದಿಂದ ಎಲ್ಲ ಮನಸ್ಸಿನ ಕಾಮನೆಗಳನ್ನು ದೂರ ಇಟ್ಟುಕೊಂಡು ಖುಷಿಯಿಂದ, ಪ್ರೀತಿಯಿಂದ, ಏನೋ ನಮ್ಮ ಸರ್ ಏನೋ ಒಂದು ಹೇಳ್ತಾ ಇದ್ದಾರೆ ಅದನ್ನು ಕೇಳಬೇಕು ಎಂಬ ಆಲೋಚನೆಯಿಂದ ತಾವು ಕೇಳಿದರೆ ನಿಜಕ್ಕೂ ನಿಮಗೂ ಸಂತೋಷ, ಹೀಗೆ ಹೇಳಿದಂತಹ ನನಗೂ ಸಂತೋಷ. ಹಾಗಾಗಿ ತಮ್ಮೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಥ್ಯಾಂಕ್ಸನ್ನು ಹೇಳ್ತಾ ಇವತ್ತಿನ ಈ ಒಂದು ನನ್ನ ಈ ಸಾಮಾಜಿಕ ಚಿಂತನೆ ಎನ್ನುವ ವಿಷಯದ ಒಂದು ಚಿಂತನೆಯನ್ನು ಕುರಿತಾಗಿ ಹೇಳಿದ್ದೀನಿ. ತುಂಬ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್.